ನಮಸ್ಕಾರ, ನಾನು ಚೇತನ್ ಹೂಗಾರ್. ಕಾಂಗ್ರೆಸ್ ಸರ್ಕಾರವೇ ತಂದಿದ್ದ ಟಿಪ್ಪು ಜಯಂತಿ ಡ್ರಾಪ್ ಮಾಡಲಾಗಿದೆ. ಟಿಪ್ಪು ಜಯಂತಿ ಆಚರಣೆಯನ್ನ ಪಟ್ಟಿಯಿಂದ ಕೈಬಿಟ್ಟಿದೆ ಸರ್ಕಾರ. 31 ಮಹಾಪುರುಷರ ಜಯಂತಿ ಆಚರಣೆಗೂ ಹೊಸ ರೂಲ್ಸ್ ಅನ್ನ ತಂದಿದೆ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರವೇ ತಂದಿದ್ದಂತಹ ಟಿಪ್ಪು ಜಯಂತಿಯನ್ನ ಈಗ ಡ್ರಾಪ್ ಮಾಡಲಾಗಿರುವಂತದ್ದು. ಟಿಪ್ಪು ಜಯಂತಿ ಆಚರಣೆಯನ್ನ ಸರ್ಕಾರ ಕೈಬಿಟ್ಟಿದೆ. ಇನ್ನು 31 ಮಹಾಪುರುಷರ ಜಯಂತಿ ಆಚರಣೆಗೂ ಕೂಡ ಈಗ ಹೊಸ ರೂಲ್ಸ್ ಅನ್ನ ತಂದಿರುವಂತದ್ದು. ಇನ್ನು ಜಿಲ್ಲೆಗೊಂದು ಮಹಾಪುರುಷರ ಜಯಂತಿ ಆಚರಣೆಗೆ ಆದೇಶವನ್ನ ಕೊಟ್ಟಿರುವಂತದ್ದು. ರಾಜ್ಯವ್ಯಾಪಿ ಎಲ್ಲರ ಜಯಂತಿ ಆಚರಿಸಲು ಹಣ ರಿಲೀಸ್ಗೆ ಡೌಟ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಹೊಸ ಆದೇಶ ಹೊರಡಿಸಿದ್ದಾರೆ ಸಿದ್ದರಾಮಯ್ಯನವರು. ಜಿಲ್ಲೆಗೊಂದು ಮಹಾಪುರುಷರ ಜಯಂತಿ ಆಚರಣೆಗೆ ಆದೇಶ ಹೊರಡಿಸಿರುವಂತದ್ದು. ಇನ್ನು ರಾಜ್ಯವ್ಯಾಪಿ ಎಲ್ಲರ ಜಯಂತಿ ಆಚರಿಸಲು ಕೂಡ ಹಣ ರಿಲೀಸ್ ಡೌಟ್ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಇಲ್ಲಿ ಟಿಪ್ಪು ಜಯಂತಿ ಅನ್ನೋದು ಕಾಂಗ್ರೆಸ್ನ ಕೂಸು, ಆದ್ರೆ ಈಗ ಇಲ್ಲಿ ಇವತ್ತಿನ ಪಟ್ಟಿಯಲ್ಲಿ ಟಿಪ್ಪು ಜಯಂತಿಯನ್ನೇ ಕಾಂಗ್ರೆಸ್ ಬಿಟ್ಟಿದ್ಯಾಕೆ? ಮೂಲ ಕಾರಣ ಏನು ಅಂತ ಇದಕ್ಕೆ? ಚೇತನ್, ಇವತ್ತು ಸರ್ಕಾರಿ ಆದೇಶವೊಂದು ಹೊರಬಿದ್ದಿದೆ. ಆ ಆದೇಶದಲ್ಲಿ ತಲಾ 30 ಜಿಲ್ಲೆಗಳು ಕೂಡ 30 ದಾರ್ಶನಿಕರ ವಿವಿಧ ಜಯಂತಿಗಳನ್ನ ಆಚರಿಸಲಿಕ್ಕೆ ವಿವಿಧ ಆಚರಣೆ ಸರ್ಕಾರದಿಂದ ಆಚರಿಸಲಿಕ್ಕೆ ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ. ಆದ್ರೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಟಿಪ್ಪು ಜಯಂತಿಯನ್ನು ಆಚರಿಸಲಾಗ್ತಿತ್ತು. ಇದೀಗ ಮತ್ತೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಿರುವಂತದ್ದು. ಆದ್ರೆ ಅಷ್ಟು ವಿವಿಧ ಆಚರಣೆಗಳಲ್ಲಿ ಟಿಪ್ಪು ಜಯಂತಿ ವಿಚಾರವನ್ನು ಕೈ ಬಿಟ್ಟಿರುವಂತದ್ದು. ಆ ಮುಖಾಂತರ ಎಲ್ಲ ಒಂದ್ ಕಡೆ 2018ರ ಚುನಾವಣೆಯಲ್ಲಿ 2018 ಚುನಾವಣೆಯಲ್ಲಿ ಟಿಪ್ಪು ಜಯಂತಿ ಆಚರಣೆ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಯಿತು ಎಂಬ ಅಭಿಪ್ರಾಯಗಳು ವ್ಯಕ್ತವಾದವು. ಆ ಮುಖಾಂತರ ಇದನ್ನ ಭಾರತೀಯ ಜನತಾ ಪಕ್ಷ ಮತ ಬ್ಯಾಂಕ್ ಆಗಿ ಕೂಡ ಯಶಸ್ವಿ ಆಯ್ತು ಅಂತ ಹೇಳುತ್ತದೆ. ಹಾಗಾಗಿ ಟಿಪ್ಪು ಜಯಂತಿ ಆಚರಣೆ, ಅದರಿಂದ ಒಂದಷ್ಟು ಗೊಂದಲಗಳು, ಭಾರತೀಯ ಜನತಾ ಪಕ್ಷಕ್ಕೆ ಇದರಿಂದ ರಾಜಕೀಯ ಅಸ್ತ್ರ, ಈ ಎಲ್ಲ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಇದೀಗ ಟಿಪ್ಪು ಜಯಂತಿ ಆಚರಣೆಯಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ ಟಿಪ್ಪು ಜಯಂತಿ ಆಚರಣೆಗೆ ಸಂಬಂಧಪಟ್ಟಾಗೆ ಯಾವುದೇ ರೀತಿ ಸರ್ಕಾರಿ ಆದೇಶವನ್ನ ಹೊರಡಿಸಿಲ್ಲ ಅಂತಲೇ ಹೇಳಲಾಗ್ತಿದೆ. ಚೇತನ್, ಚಿದಾನಂದ್, ಇಲ್ಲಿಗ ಜಿಲ್ಲಾವಾರು ಮಾತ್ರ ಜಯಂತಿ ಆಚರಣೆ ಮಾಡೋದಕ್ಕೆ ಆದೇಶ ಇದೆಯಲ್ಲ, ಇದು ಆರ್ಥಿಕ ಹೊರೆ ಕಡಿಮೆ ಮಾಡುವಂತ ಪ್ಲಾನ್ ಅಂತ? ಖಂಡಿತವಾಗಿಯೂ. ಯಾಕಂತ ಆಯಾ ದಾರ್ಶನಿಕ ಪುರುಷರು ಆಯಾ ಜಿಲ್ಲೆಗಳಲ್ಲಿ ಹುಟ್ಟಿದಂತವ್ರು ಅದನ್ನ ಮಾಡೋದ್ರಿಂದ ಎಲ್ಲ ಒಂದ್ ಕಡೆ ಆಯಾ ಜಿಲ್ಲೆಯಲ್ಲಿ ಮತ್ತಷ್ಟು ಅವ್ರನ್ನ ವಿಜೃಂಭಣೆಯಿಂದ ಆಚರಿಸಿದಂತಾಗುತ್ತೆ ಮತ್ತು ಆ ಜಿಲ್ಲೆಗೆ ಒಂದು ಮಹತ್ವ ಕೂಡ ಸಿಕ್ಕಂಗಾಗುತ್ತೆ. ರಾಜ್ಯವ್ಯಾಪಿ ಅಂತ ಹೇಳಿ ಎಲ್ಲ ಒಂದ್ ಕಡೆ ಅದು ಕೆಲವೇ ಎಲ್ಲ ರಾಜ್ಯದ ಕೆಲವೇ ಕಡೆ ಅದು ರಾಜ್ಯದ ಎಲ್ಲಾ ಕಡೆಯಲ್ಲಿ ಕೂಡ ಆಚರಣೆ ಆದ್ರೂ ಕೂಡ ಆ ಆಚರಣೆ ಆಯಾ ಜಿಲ್ಲೆಗೆ ಸೀಮಿತ ಆದ್ರೆ ಒಂದಷ್ಟು ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ಸಾಧ್ಯ ಅನ್ನೋದು ಈ ಲೆಕ್ಕಾಚಾರ. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಜಿಲ್ಲಾವಾರು ಆಚರಣೆಗೆ ತೀರ್ಮಾನವನ್ನು ಮಾಡಿರುವಂಥದ್ದು. ಆದ್ರೆ ಪ್ರಮುಖವಾಗಿ ಟಿಪ್ಪು ಜಯಂತಿ ಕೈಬಿಟ್ಟಿರುವಂಥದ್ದು ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಯಾಕಂತ ಹೇಳಿದ್ರೆ ಟಿಪ್ಪು ಜಯಂತಿ ಮುಖಾಂತರನೇ ಸಿದ್ದರಾಮಯ್ಯವ್ರಿಗೆ ಎಲ್ಲೊಂದ್ ಕಡೆ ಅಲ್ಪಸಂಖ್ಯಾತರಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ನಾಯಕರಿಲ್ಲ. ಅಂತ ಸಂದರ್ಭದಲ್ಲಿ ಟಿಪ್ಪು ಜಯಂತಿ ಮುಖಾಂತರ ಒಂದಷ್ಟು ಅಲ್ಪಸಂಖ್ಯಾತರಿಗೆ ಸಿದ್ದರಾಮಯ್ಯನವರು ಫೇವರಿಟ್ ಲೀಡರ್ ಆದ್ರು. ಆದ್ರೆ ಈ ಬಾರಿ ಎಲ್ಲೊಂದ್ ಕಡೆ ಟಿಪ್ಪು ಜಯಂತಿಯನ್ನ ಎಲ್ಲೊಂದ್ ಕಡೆ ಟಿಪ್ಪು ಜಯಂತಿ ವಿಚಾರವಾಗಿ ಆದೇಶವನ್ನು ಹೊರಡಿಸಿದ್ರೆ, ಟಿಪ್ಪು ಜಯಂತಿ ಆಚರಣೆಗೆ ಸರ್ಕಾರ ಏನಾದ್ರೂ ನಿರ್ಧಾರ ಮಾಡಿದ್ರೆ ಇದು ಭಾರತೀಯ ಜನತಾ ಪಕ್ಷಕ್ಕೆ ಆಹಾರ ಆಗ್ತಿತ್ತು. ಮತ್ತೆ ಎಲ್ಲೊಂದ್ ಕಡೆ ಮತಗಳ ಪೋಲರೈಸ್ಗೆ ಅವಕಾಶ ಆಗ್ತಿದೆ ಎಂಬ ಕಾರಣಕ್ಕಾಗಿ ಎಚ್ಚರಿಕೆ ಹೆಜ್ಜೆ ಇಟ್ಟಿರತಕ್ಕಂಥ ಸಿದ್ದರಾಮಯ್ಯನವರು ಇದೀಗ ಟಿಪ್ಪು ಜಯಂತಿ ವಿಚಾರವನ್ನ ಈ ಸರ್ಕಾರದಲ್ಲಿ ಕೈ ಬಿಟ್ಟಿರುವಂತದ್ದು. ಚೇತನ್, ಥ್ಯಾಂಕ್ ಯು ಚೇತನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಅಬ್ಬರಿಸಿದ ಮಳೆಗೆ ಮುಳುಗಿದಂತಹ ಪ್ರತಿಷ್ಠಿತ ನಗರ, ಕೆರೆಯಂತಾಗಿದೆ ಬೆಂಗಳೂರಿನ ದೇವರಚಿಕ್ಕನಹಳ್ಳಿ. ವಿಜಯ ಬ್ಯಾಂಕ್ ಲೇಔಟ್ನ ಮನೆಗಳಿಗೆ ನುಗ್ಗಿದ ನೀರು, ಇನ್ನು ವಾಹನಗಳು ಅರ್ಧ ಜಲಸಮಾಧಿ ಆಗಿರುವಂಥದ್ದು. ಬಹಳಷ್ಟು ಮಳೆ ಆಗ್ತಾ ಇದೆ 2-3 ದಿನದಿಂದ. ಇನ್ನು ಇದೇ ಮಳೆಗೆ ಈಗ ಪ್ರತಿಷ್ಠಿತ ನಗರ ಫುಲ್ ಕೆರೆಯಂತಾಗಿದೆ. ಬೆಂಗಳೂರಿನ ದೇವರಚಿಕ್ಕನಹಳ್ಳಿಯ ವಿಜಯ ಬ್ಯಾಂಕ್ ಲೇಔಟ್ನಲ್ಲಿ ಈ ಒಂದು ಅವಾಂತರವಾಗಿರುವಂಥದ್ದು, ಮಳೆಯ ಅವಾಂತರ. ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಇನ್ನು ವಾಹನಗಳು ಕೂಡ ಕಂಪ್ಲೀಟ್ ಆಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿರುವಂಥದ್ದು. ಈಗಾಗಲೇ ಮೊನ್ನೆ ಮಳೆಗೇನೆ ಸಾಕಷ್ಟು ಅವಾಂತರ ಆಗಿತ್ತು. ಇನ್ನು 5 ದಿನಗಳ ಕಾಲ ಮಳೆ ಇದೆ ಅನ್ನುವಂಥದ್ದು ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ಕೊಟ್ಟಿದೆ. ಆದರೂ ಕೂಡ ಸತತವಾಗಿ ಸಂಜೆ ಟೈಮಲ್ಲಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಿದೆ. ಈ ಒಂದು ಮಳೆಗೆ ಹಲವಾರು ನಗರಗಳಲ್ಲಿ ಮನೆಗಳಿಗೆ ನೀರು ನುಗ್ಗೋದಿರ್ಬೋದು. ಇನ್ನು ಕೆಲವೊಂದು ಅಂಡರ್ ಪಾಸ್ಗಳಲ್ಲಿ ಬೈಕ್ಗಳು ಸಿಕ್ಕಾಕೊಂಡಿರ್ಬೋದು. ಇನ್ನು ಕೆಲವೊಂದು ಅಂಡರ್ ಪಾಸ್ಗಳಲ್ಲಿ ನೀರು ಹೋಗ್ದೇನೆ ಮನುಷ್ಯನ ಎತ್ತರಕ್ಕೆ ನೀರು ನಿಂತಿರೋದು ಕೂಡ ನಾವು ನೋಡಿದ್ದೀವಿ ನಿನ್ನೆ ಮೊನ್ನೆ. ಸೊ ಏನೆಲ್ಲ ಅವಾಂತರ ಆಯಿತು ಅನ್ನೋದ್ರ ಬಗ್ಗೆ. ಸೊ ಇವತ್ತು ಕೂಡ ಅದೇ ರೀತಿಯಾಗಿ ಸಂಜೆ ಸಾಕಷ್ಟು ಮಳೆ ಆಗಿರುವಂಥದ್ದು. ಈ ಮಳೆಯ ಅವಾಂತರಕ್ಕೆ ಇನ್ನು ಪ್ರತಿಷ್ಠಿತ ನಗರವಾಗಿರುವಂಥ ದೇವರಚಿಕ್ಕನಹಳ್ಳಿ ವಿಜಯ ಬ್ಯಾಂಕ್ ಲೇಔಟ್ ಕಂಪ್ಲೀಟ್ ಆಗಿ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ. ಈಗಾಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ.
ಸಾಕಷ್ಟು ಬೈಕ್ನ ಅರ್ಧದ ಮಟ್ಟಿಗೆ ಮಳೆ ನೀರು ನಿಂತಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ. ದೇವರಚಿಕ್ಕನಹಳ್ಳಿಯ ನಿವಾಸಿ ಆಗಿರುವಂತಹ ನಿರಂಜನ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಿರಂಜನ್ ನಮಸ್ತೆ, ನಾನು ನ್ಯೂಸ್ 18 ಚೇತನ್ ಮಾತಾಡ್ತಾ ಇದ್ದೀನಿ. ಸೊ ಇದು ಯಾವಾಗ ಮಳೆ ಪ್ರಾರಂಭ ಆಯ್ತು? ಸೊ ನಿನ್ನೆ ಮೊನ್ನೆ ಇದೇ ರೀತಿಯಾಗಿ ಆಗಿತ್ತಾ ಅಥವಾ ಇವತ್ತೇ ಈ ರೀತಿ ಆಯ್ತಾ ಅಂತ? ಇಲ್ಲ ಸರ್, ನಿನ್ನೆ ಮೊನ್ನೆ ಏನು ತೊಂದರೆ ಇರಲಿಲ್ಲ. ಬಟ್ ಅದು ರಾಜಕಾಲುವೆ ಅಂಡರ್ ಕನ್ಸ್ಟ್ರಕ್ಷನ್ ನಲ್ಲಿದೆ. ಸೊ ಅದರಿಂದ ಇವತ್ತು ಸ್ವಲ್ಪ ಜಾಸ್ತಿ ಮಳೆ ಆಗಿರೋದ್ರಿಂದ ಅದು ಓವರ್ಫ್ಲೋ ಆಗ್ಬಿಟ್ಟು ಮನೆ ಒಳಗಡೆ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ನೀರುಗಳು ತುಂಬ್ಕೊಂಡ್ಬಿಟ್ಟಿದಾವೆ ಸರ್. ಪಾಪ ಜನ ಎಲ್ಲ ಟೆರೆಸ್ ಮೇಲೆ ಬಂದು ನಿಂತ್ಕೊಂಡ್ಬಿಟ್ಟು ಕಾಯ್ತಾ ಇದಾರೆ. ಎಷ್ಟು ಗಂಟೆಗೆ ಇದೆಲ್ಲ ಆಯ್ತು? ಕಾರ್ಗಳೆಲ್ಲ ಮುಳುಗೋಗಿದಾವೆ. ಓಕೆ, ಅಲ್ಲ ಸಂಜೆ ಮಳೆ ಸ್ಟಾರ್ಟ್ ಆಗಿದ್ದು ಸಂಜೆ ಟೈಮ್ ಅಲ್ಲ, ಎಷ್ಟು ಗಂಟೆಗೆ ಆಯ್ತು ಏನು ಅಂತ? ಮಳೆ ಸ್ಟಾರ್ಟ್ ಆದಾಗ ಅವಾಗಿನ ರಾಜಕಾಲುವೆ ತುಂಬಿರ್ಲಿಲ್ಲ ಸರ್. ಓಕೆ, ಮಳೆ ಫ್ಲೋ ಜಾಸ್ತಿ ಆಗ್ತಾ 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 ಅದು ತುಂಬಿ ಓವರ್ಫ್ಲೋ ಆಗಿರೋದು. ಅಲ್ಲಿ ಈ ಅವಾಂತರ ಆಗಿದ್ದಕ್ಕೆ ಏನು ಬಿಬಿಎಂಪಿ ಅಧಿಕಾರಿಗಳಿಗೆ ನೀವೇನಾದ್ರೂ ಇನ್ಫಾರ್ಮ್ ಮಾಡಿದ್ರಾ? ಯಾರಾದ್ರೂ ಅಧಿಕಾರಿಗಳು ಬಂದಿದ್ರಾ, ಪರಿಶೀಲನೆ ಮಾಡಿದ್ರಾ, ಏನಾಯ್ತು? ಇವಾಗ ನಮ್ಗೆ ಗೊತ್ತಿರೋ ಪ್ರಕಾರ ನಮ್ಮ ಮನೆ ಪಕ್ಕದವರು ಸ್ವಲ್ಪ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ಅವ್ರು ಬಂದ್ಬಿಟ್ಟು ಮೋಸ್ಟ್ಲಿ ವರ್ಕ್ ಸ್ಟಾರ್ಟ್ ಆಗಿದೆ ಅನಿಸ್ತಿದೆ. ಅಲ್ಲೇನೋ JCB ಕೆಲಸ ನಡೀತಾ ಇದೆ, ಕ್ಲಿಯರ್ ಮಾಡ್ತಾ ಇದ್ದಾರೆ. ನಿಮ್ ಕ್ಷೇತ್ರ ಯಾವ್ದಕ್ ಬರುತ್ತೆ? ಯಾರು ಶಾಸಕರು ಸಂಬಂಧ ಪಡ್ತಾರೆ ಈ ಕ್ಷೇತ್ರಕ್ಕೆ? ಸರ್ ಇದು ದೇವರಚಿಕ್ಕನಹಳ್ಳಿ. ಯಾರು ಶಾಸಕರು ಇಲ್ಲಿ ಸಂಬಂಧಪಟ್ಟ ಶಾಸಕರ ಹೆಸರು ಹೇಳೋದಾದ್ರೆ? ಶಾಸಕರ ಹೆಸರು ಐಡಿಯಾ ಇಲ್ಲ, ಸಾರಿ. ಓಕೆ, ಈಗ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗ್ತಾ ಇದೆಯಾ ಈಗ ಸದ್ಯಕ್ಕೆ? ಹೇಗಿದೆ ಅಲ್ಲಿ ಪರಿಸ್ಥಿತಿ? ಸದ್ಯಕ್ಕೆ ಆಗ್ತಾ ಇದೆ ಸರ್, ನೀರು ಹೋಗ್ತಾ ಇದೆ, ಕೆಲಸ ನಡೀತಾ ಇದೆ. ಓಕೆ, ಬಟ್ ಸರ್ ಮುಂದೇನು ಇದೇ ತರ ಆಗದಿರೋ ತರ ಸ್ವಲ್ಪ ಬೇಗ ಇವ್ರು ಕೆಲಸ ಮಾಡ್ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ ಜನರಿಗೆ. ಓಕೆ ಓಕೆ, ಥ್ಯಾಂಕ್ ಯು ನಿರಂಜನ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಕರ್ನಾಟಕದ ಊರಲ್ಲೂ ಮಳೆ ಅಬ್ಬರಿಸ್ತಾ ಇದೆ. ಮಳೆ ರಗಳೆಯಿಂದ ಸಾಕಷ್ಟು ಹಾನಿ ಆಗ್ತಾ ಇದೆ. ಈ ನಡುವೆ ಸರ್ಕಾರ ಮಳೆ ಹಾನಿ ಲೆಕ್ಕವನ್ನು ಕೂಡ ಕೊಟ್ಟಿದೆ. ಮಳೆಯಿಂದ ಏನೆಲ್ಲ ಅನಾಹುತವಾಗಿದೆ ಅನ್ನೋ ರಿಪೋರ್ಟ್ ತೋರಿಸ್ತೀವಿ ನೋಡಿ. ಈ ಬಾರಿ ಪ್ರೀ ಮಾನ್ಸೂನ್ ಮಳೆ ವಾಡಿಕೆಗಿಂತ 10% ಜಾಸ್ತಿ ಆಗಿದೆ. ಸುಮಾರು 52 ಜನ ಸತ್ತಿದ್ದಾರೆ. 331 ಜಾನುವಾರುಗಳು ಜೀವಹಾನಿಯಾಗಿದೆ. ಸುಮಾರು 20,000 ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ, ಬೆಳೆ ಹಾನಿಯಾಗಿದೆ. 814 ಮನೆಗಳಿಗೆ ಹಾನಿಯಾಗಿದೆ. 52 ಜನ ಸತ್ತೋಗಿರೋರಿಗೆಲ್ಲ 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಕೇಳಿದ್ರಲ್ಲ, ಇದು ಸಿಎಂ ಸಿದ್ದರಾಮಯ್ಯನವರು ಮಳೆ ಹಾನಿ ಬಗ್ಗೆ ಕೊಟ್ಟ ಮಾಹಿತಿ. ಈ ಮಾಹಿತಿ 3-4 ದಿನದಿಂದ ಸುರಿಯುತ್ತಿರೋ ಪ್ರೀ ಮಾನ್ಸೂನ್ ಮಳೆಯದ್ದು. ಸಿಎಂ ಕೊಟ್ಟ ಮಾಹಿತಿಯಂತೆಯೇ ರಾಜ್ಯದಲ್ಲಿ ಹೆಚ್ಚಿನ ಮಳೆ ಹಾನಿ ಆಗಿದೆ. ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ರಸ್ತೆಗಳು ನದಿಗಳಾಗಿ ಮಾರ್ಪಡುತ್ತಿದ್ರೆ ಮರಗಳು ಧರಾಶಾಹಿ ಆಗ್ತಿವೆ. ಇನ್ನೊಂದು ಕಡೆ ರಾಜಕಾಲುವೆ ಕೂಡ ಒತ್ತುವರಿಯಾಗಿರುವುದು ಸರ್ಕಾರಕ್ಕೆ ತಲೆನೋವು. ಮತ್ತೆ ಒತ್ತುವರಿ ತೆರವು ಮಾಡೋ ಮುನ್ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜಕಾಲುವೆಗಳನ್ನು ಒತ್ತುವರಿ ಆಗಿ ಅದನ್ನು ಮುಂದುವರಿಸಬೇಕು. ಈಗ ಮತ್ತೆ ಪ್ರಾರಂಭ ಮಾಡಬೇಕು. ರಾಜಕಾಲುವೆ ನಾವು ಇದ್ದಾಗಲೇ ಪ್ರಾರಂಭ ಮಾಡಿ ಸುಮಾರು 50% ಇಂತ ಹೆಚ್ಚು ರಾಜಕಾಲುವೆಗಳನ್ನು ತೆರವುಗೊಳಿಸಿದ್ದವು. ಈಗ ಅದನ್ನ ನಮ್ಮ ಆದಷ್ಟು ಜಾಗ್ರತೆ ಅದನ್ನು ಪೂರ್ಣಗೊಳಿಸತಕ್ಕಂಥ ಕೆಲಸ ಮಾಡ್ತೀವಿ. ಸಿಡಿಲಬ್ಬರದ ಮಳೆಗೆ ಹಲವು ಜಿಲ್ಲೆಗಳಲ್ಲಿ ಸಾಕಷ್ಟು ಹಾನಿಯಾಗಿದೆ. ಕೊಪ್ಪಳದಲ್ಲಿ ಸಿಡಿಲಿಗೆ 1 ಎಕರೆ ಬಾಳೆ ಬೆಳೆ ನಾಶವಾಗಿದೆ. ಬಾಗಲಕೋಟೆಯಲ್ಲಿ ಸಿಡಿಲಿಗೆ ಹಲವು ಕುರಿಗಳು ಮೃತಪಟ್ಟಿವೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಹಲವು ಮನೆಗಳು ಹಾನಿಯಾಗಿವೆ. ಚಿಕ್ಕಮಗಳೂರಲ್ಲೂ ಅಪಾರ ಮಳೆಯಾಗ್ತಿದೆ. ಬೆಳಗಾವಿ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಲ್ಲೂ ಮಳೆಯಿಂದ ಅಪಾರ ಬೆಳೆ ಹಾನಿಯಾಗಿದೆ. ಇನ್ನು ಅಧಿಕಾರದ ಅಮಲು ಅನ್ನೋದಿದೆಯಲ್ಲ, ಅದರಷ್ಟು ಕಿಕ್ಕು ನಮ್ಮ ರಾಜಕಾರಣಿಗಳಿಗೆ ಬೇರೆ ಯಾವುದರಿಂದಲೂ ಕೂಡ ಸಿಗಲ್ಲ. ಅಧಿಕಾರ ಸಿಕ್ತು ಅನ್ನೋ ಅಮಲು, ಅಧಿಕಾರ ಸಿಕ್ಕಿಲ್ಲ ಅನ್ನೋ ಅಮಲು, ಅಧಿಕಾರ ಸಿಕ್ಕಿದ್ರೂ ಸಂತೃಪ್ತಿ ಇಲ್ಲ ಅನ್ನೋ ಅಮಲು. ಒಟ್ನಲ್ಲಿ ಅಧಿಕಾರ ಅನ್ನೋ ನಶೆ ಎಂಥವರನ್ನು ಕೂಡ ಹುಚ್ಚರನ್ನಾಗಿ ಮಾಡುತ್ತೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಪ್ರಸ್ತುತ ಸರ್ಕಾರದ ಪವರ್ ಶೇರಿಂಗ್ ಪ್ರಹಸನ. ಎಂಬಿ ಪಾಟೀಲ್ ಹೇಳಿಕೆಗೆ ಉತ್ತರ ಕೊಡಬಲ್ಲೆ, ಅದು ಬೇಡ ಅಂತ ಹೇಳಿ ಎಂಬಿ ಪಾಟೀಲ್ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಇದನ್ನೇ ಹೇಳೋದು ಅಧಿಕಾರದ ಅಮಲು ಅಂತ. ಪ್ರಮಾಣ ವಚನ ಸ್ವೀಕರಿಸಿ ಇನ್ನೂ 4 ದಿನ ಆಗಿಲ್ಲ, ಆಗಲೇ ಕುರ್ಚಿಯನ್ನು ನಶೆ ನೆತ್ತಿಗೇರಿ ಬಿಟ್ಟಿದೆ. ಇದಕ್ಕೆ ನೈಜ ನಿದರ್ಶನಗಳು ಒಂದೊಂದೇ ಹೊರಗೆ ಬರ್ತಿದೆ. ಮೊನ್ನೆ ಎಂಬಿ ಪಾಟೀಲ್ರನ್ನ ವೇದಿಕೆ ಮೇಲೆ ಡಿಕೆ ಶಿವಕುಮಾರ್ ಡೋಂಟ್ ಡಿಸ್ಟರ್ಬ್ ಅಂತ ಗದರಿದ್ರು. ಇದಾದ ಮರುದಿನವೇ ಎಂಬಿ ಪಾಟೀಲ್ ಹೊಸ ವರಸೆ ಶುರು ಮಾಡಿದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಅಧಿಕಾರದ ಒಪ್ಪಂದದ ಗುಟ್ಟು ಯಾರಿಗೂ ಗೊತ್ತಿಲ್ಲ. ಆದ್ರೂ 5 ವರ್ಷ ಸಿದ್ದರಾಮಯ್ಯರೇ ಸಿಎಂ ಅನ್ನೋದು ಎಂಬಿ ಪಾಟೀಲ್ ಮಾತು. ಈ ಮಾತು ಕೇಳಿ ಸುಮ್ಮನಿರ್ತಾರೆ. ಪಕ್ಷ ಕಟ್ಟಿದ್ದೀವಿ, ಬೆವರು ಸುರಿಸಿದ್ದೀವಿ, ತ್ಯಾಗ ಮಾಡಿದ್ದೀನಿ ಅಂತಾನೆ ಗುಡುಕ್ತಿರೋ ಡಿಕೆ ಬ್ರದರ್ಸ್ಗಳ ಪಿತ್ತ ನೆತ್ತಿಗೇರುವಂತೆ ಮಾಡಿತು.
ಸಿದ್ದರಾಮಯ್ಯನವರು ಇವತ್ತು 5 ವರ್ಷ ಅಂದ್ರೆ ಪವರ್ ಶೇರಿಂಗು ಯಾವುದನ್ನು ಕೂಡ ಆಗಿದ್ರೆ ನಮ್ಮ ಪಕ್ಷದ ವರಿಷ್ಠರು ಹೇಳ್ತಾ ಇದ್ದಾರೆ. ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. AICC ಜನರಲ್ ಸೆಕ್ರೆಟರಿ ಇದ್ದಾರೆ, ಚೀಫ್ ಮಿನಿಸ್ಟರ್ ಇದ್ದಾರೆ, AICC ಅಧ್ಯಕ್ಷರಿದ್ದಾರೆ. ನಾನು ವೈಯಕ್ತಿಕ ಅಭಿಪ್ರಾಯ ಯಾವುದೂ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಏನು ತಗೋತದೆ, ಏನು ವೇಣುಗೋಪಾಲ್ ಅವರು ಹೇಳಿದಾರೆ ಅದೇ ನಮಗೆ ಅಂತಿಮ. ಜನರ ಜೊತೆ ಪವರ್ ಶೇರಿಂಗ್ ಅಂತ ಹೇಳಿದ್ದಾರೆ, ದಟ್ ಈಸ್ ಅಥೆಂಟಿಕ್. ಹೆಚ್ಚಿನ ಮಾಹಿತಿ ಬೇಕು, MB ಪಾಟೀಲ್ ಹೇಳಿಕೆಗೆ ಉತ್ತರ ಬೇಕು ಅಂತ ಅಂದ್ರೆ ನೀವು ಸುರ್ಜೇವಾಲಾ ಅವ್ರ ಹತ್ರ ಮಾಹಿತಿ ಕಲೆಕ್ಟ್ ಮಾಡಿ. ನಾನು ಅದ್ರ ಬಗ್ಗೆ MB ಪಾಟೀಲ್ ಹೇಳಿಕೆಗೆ ಉತ್ತರ ಕೊಡಬಲ್ಲೆ, ಅದು ಬೇಡ ಅಂತ ಹೇಳಿ MB ಪಾಟೀಲ್ಗೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗ ಸಿವಿಲ್ ಸರ್ವಿಸಸ್ 2022ರ ಫಲಿತಾಂಶವನ್ನು ಪ್ರಕಟಿಸಿದೆ. ಈ ವರ್ಷವೂ ಕೂಡ ಮಹಿಳೆಯರೇ ಅಗ್ರಸ್ಥಾನವನ್ನು ಪಡೆದು ಪ್ರಾಬಲ್ಯವನ್ನು ಸಾಧಿಸಿದ್ದಾರೆ. ಇಶಿತಾ ಕಿಶೋರ್ ನಂಬರ್ 1 ರ್ಯಾಂಕ್ ಅನ್ನು ಪಡೆದಿದ್ರೆ ಗರಿಮಾ ಲೋಹಿಯಾ ನಂಬರ್ 2, ಇನ್ನು ಉಮಾಹರತಿ, ಸ್ಮೃತಿ ಮಿಶ್ರಾ ಹಾಗೂ ಮಯೂರ್ ನಂತರದ ಸ್ಥಾನಗಳನ್ನು ಗಳಿಸಿದ್ದಾರೆ. ಇನ್ನು ಟಾಪ್ 2 ಗರಿಮಾ ಲೋಹಿಯಾ ಬೆಂಗಳೂರಿನ ಯೂನಿವರ್ಸಲ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದಿದ್ರು ಅನ್ನೋದು ಮತ್ತೊಂದು ವಿಶೇಷ. ಇನ್ನುಳಿದಂತೆ ಕರ್ನಾಟಕದ ಹಲವರು ಕೂಡ ಕೇಂದ್ರ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ರಾಮನಗರದ ರೈತನ ಮಗ ಚೆಲುವರಾಜು, ಚನ್ನಪಟ್ಟಣದ ರೈತನ ಮಗಳು ದಾಮಿನಿ, ಧಾರವಾಡದ ಬಸ್ ಚಾಲಕನ ಮಗ ಸಿದ್ದಲಿಂಗಪ್ಪ, ಬೆಂಗಳೂರಿನ ಶ್ರುತಿ ಸೇರಿ ಹಲವರು ಸಾಧನೆಯನ್ನ ಮಾಡಿದ್ದಾರೆ. ಫಲಿತಾಂಶ ಬಂದಿದೆ. ಪ್ರತಿಯೊಬ್ಬರು ಕೂಡ ಕನಸಿರುತ್ತೆ IAS ಮಾಡಬೇಕು, KS ಮಾಡಬೇಕು ಅಂತ ಹೇಳಿ. ಆದ್ರೆ ಎಲ್ಲರೂ ಕೂಡ ಪಾಸ್ ಆಗೋದಿಲ್ಲ. ಆದ್ರೆ ಈಗ ನಮ್ಮ ಜೊತೆಗೆ ಕಂಡಕ್ಟರ್ ಮಗ UPSC ಯಲ್ಲಿ ಪಾಸ್ ಆಗಿದ್ದಾರೆ, ಸಿದ್ದಲಿಂಗಪ್ಪ K ಪೂಜಾರ್ ಅಂತೇಳಿ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ನೀವು IT ಫೀಲ್ಡ್ ಅಲ್ಲಿ ಇದ್ದವರು, ಯಾಕೆ ಮತ್ತೆ ಸಿವಿಲ್ ಸರ್ವಿಸ್ ಮಾಡ್ಬೇಕು ಅಂತ ಬಂದ್ರಿ? ಸಿವಿಲ್ ಸರ್ವಿಸ್ ಯಾಕೆ ತೊಗೊಂಡೆ ಅಂದರೆ ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇತ್ತು ಮೇನ್ಲಿ. ಸೊ ಅದರಿಂದ ನಾನು IT ಫೀಲ್ಡಿಂದ ಸಿವಿಲ್ ಸರ್ವಿಸ್ ಶಿಫ್ಟ್ ಆದೆ. ಸೊ ಅದ್ರ ಜೊತೆ ನಾನು ಏನಾದರೂ ಒಂದು ಏನಪ್ಪ ಜನಕ್ಕೆ ರೀಚ್ ಆಗಬೇಕು, ಜನರ ಜೊತೆ ಇರಬೇಕಂತ ಸಿವಿಲ್ ಸರ್ವಿಸ್ನ ತೊಗೊಂಡಿದ್ದೀನಿ. ಭಾಳಷ್ಟು ಗ್ರಾಮೀಣ ಭಾಗದ ಜನರಿಗೆ ಭಾಳಷ್ಟು ಇರುತ್ತೆ. ಏನಂದರೆ KS ಮಾಡೋಕ್ಕೂ ಕೂಡ ನಮಗೆ ಕಷ್ಟ ಆಗುತ್ತೆ, ನಿಜವಾಗ್ಲೂ ಆಗಲ್ಲ ಅಂತ. ಏನು ಹೇಳಕ್ ಬಯಸ್ತೀರಿ? ಇದು IAS ಆಗಿರ್ಬೋದು, KS ಆಗಿರ್ಬೋದು, ಬೇರೆ ಯಾವುದೇ ಎಕ್ಸಾಮ್ ಇರ್ಬೋದು, ಅದಕ್ಕೆ ಮೇನ್ ಬೇಕಾಗಿರೋದು ನಿಮಗೆ ಆ ಎಕ್ಸಾಮ್ ಬಗ್ಗೆ ನೀವು ಎಷ್ಟು ತಿಳ್ಕೊಂಡಿರ್ತೀರಾ ಅನ್ನೋದು. ಸೊ ಎಕ್ಸಾಮ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ಆ ಎಕ್ಸಾಮು ಏನು ಡಿಮ್ಯಾಂಡ್ ಮಾಡುತ್ತೆ, ಸೊ ಅದಕ್ಕೆ ಎಷ್ಟು ಎಫರ್ಟ್ ಹಾಕಬೇಕು, ಯಾವುದೇ ರೀತಿ ಓದಬೇಕು ಅನ್ನೋದು ನಿಮಗೆ ಗೊತ್ತಾದರೆ ನೀವು ಅದ್ರ ತಗೊಂಡು ವರ್ಕ್ ಮಾಡ್ತೀರಾ. ಸೊ ಅದನ್ನು ಗೊತ್ತು ಮಾಡ್ಕೊಳ್ಳೋದಕ್ಕೆ ನೀವು ಇನ್ಸ್ಟಿಟ್ಯೂಟ್ ಇರ್ಬೋದು ಅಥವಾ ಬೇರೆ ಆ ಫೀಲ್ಡಲ್ಲಿ ಸಕ್ಸಸ್ ಆದವ್ರು ಇರ್ಬೋದು. ಸೊ ಅವರೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರಿಂದ ಮಾರ್ಗದರ್ಶನವನ್ನು ತಗೊಂಡು ಸತತವಾಗಿ ಪ್ರಯತ್ನ ಪಡ್ತಾ ಹೋದರೆ ಖಂಡಿತವಾಗಿಯೂ ನೀವು ಸಾಧನೆ ಮಾಡೇ ಮಾಡ್ತೀರಾ. ನಮ್ಮ ತಂದೆ ಬಸ್ ಕಂಡಕ್ಟರ್, ಅವರು ಹುಬ್ಳಿ ಡಿಪೋದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಅವರು ಈಗ ಇನ್ನಿನ ಡ್ಯೂಟಿಯಲ್ಲೇ ಇದ್ದಾರೆ. ನಮ್ಮ ತಾಯಿ ಹೌಸ್ ವೈಫ್, ಅಂದರೆ ಅಗ್ರಿಕಲ್ಚರಿಸ್ಟು. ಸೊ ಅವರು ತುಂಬ ಖುಷಿಪಟ್ಟರು. ಅದೇ ರೀತಿ ನನ್ನ ಪ್ರೈಮರಿ ಗುರುಗಳಿಗೆಲ್ಲ ಹೇಳಿದೆ, ಅವರು ತುಂಬ ಖುಷಿಪಟ್ಟರು. ನೀನು ಯಾವಾಗಲೂ ಫೋಕಸ್ಡ್ ಆಗಿರ್ತಿದ್ದೆ, ಸೊ ನಿನಗೆ ಇವತ್ತು ಅದಕ್ಕೆ ತಕ್ಕಂಗೆ ಪ್ರತಿಫಲ ಸಿಕ್ಕಿದೆ ಅಂತ ಎಲ್ಲ ಆಶೀರ್ವಾದ ಮಾಡಿದರು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಬಂದಿದೆ. ಕರ್ನಾಟಕದಿಂದ 25 ಜನ UPSC ಈ ಬಾರಿ ಕ್ಲಿಯರ್ ಮಾಡಿದ್ದಾರೆ. ಅದರಲ್ಲಿ ಗ್ರಾಮೀಣ ಭಾಗದಿಂದ ಬಂದಂತ ಶ್ರುತಿ ಯರಗಟ್ಟಿ ಅವರು. 7 ವರ್ಷ ಆಗಿದೆ ಸರ್ ನಾನು ಅಟೆಂಪ್ಟ್ ಸ್ಟಾರ್ಟ್ ಮಾಡಿ. ಡಿಗ್ರಿ ಮುಗಿದ ತಕ್ಷಣ UPSC ಎಕ್ಸಾಮ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. 1 ವರ್ಷ ಕೋಚಿಂಗ್ ತಗೊಂಡು ಆಮೇಲೆ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಬರೀತಿದ್ದೀನಿ. UPSC 1 ದಿನದಲ್ಲಿ ಅಥವಾ 1 ವರ್ಷದಲ್ಲಿ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಕಷ್ಟ. ಬಹಳ ಜನ ಮಾಡಿದ್ದಾರೆ ಸರ್, ಬಟ್ ಅವ್ರದ್ದು ಅದ್ರ ಹಿಂದ್ಗಡೆ ಬಹಳ ಎಫರ್ಟ್ ಇರುತ್ತೆ. ಅವರು ಡಿಗ್ರಿಯಿಂದ ಅಥವಾ ಕಾಲೇಜ್ ಡೇಸ್ ಇಂದಾನೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡ್ತಾರೆ. ಬಟ್ ಫಾರ್ ಮೋಸ್ಟ್ ಆಫ್ ದ ಪೀಪಲ್ ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್ ಅಲ್ಲೇ ಆಗೋದೇ ಇಲ್ಲ. ಸೊ ಅವಾಗ ನಾವು ನಮ್ಮ ಕಾನ್ಫಿಡೆನ್ಸ್ ಲೋ ಮಾಡ್ಕೊಳ್ದೇನೆ, ಕುಗ್ಗದೇನೆ ಈ ಒಂದು ಜರ್ನಿಯಲ್ಲಿ ಕಂಟಿನ್ಯೂ ಆಗಬೇಕು. ಯಾಕಂದ್ರೆ ಇದು ಆವರೇಜ್ UPSC ಒಂದು ಅಟೆಂಪ್ಟ್ಸ್ ನೋಡಿದ್ರೆ ಇಟ್ ಇಸ್ 4. ಸೊ ಆನ್ ಆವರೇಜ್ ಪ್ರತಿಯೊಬ್ಬ ಕ್ಯಾಂಡಿಡೇಟ್ 4 ಅಟೆಂಪ್ಟ್ಸ್ ತಗೊಂತಾರೆ. ಸೊ ಅದೊಂದು ಡೇಟಾ ನಮ್ಮ ತಲೆಯಲ್ಲಿ ಇರಬೇಕು, ಆಮೇಲೆ ಕಾನ್ಸ್ಟೆಂಟ್ ಎಫರ್ಟ್ ಇರಬೇಕು. ತಾವು ಹೇಗೆ UPSC ಕ್ಲಿಯರ್ ಮಾಡಿದ್ರಿ? ಎಷ್ಟನೇ ಅಟೆಂಪ್ಟ್ ಅಲ್ಲಿ ತಾವು ಕ್ಲಿಯರ್ ಮಾಡಿರೋದು? ಸರ್ ನಾನು ಫಸ್ಟ್ 3 ಅಟೆಂಪ್ಟ್ಸ್ ನನ್ನ ಪ್ರಿಲಿಮ್ಸ್ ಆಗಲಿಲ್ಲ. ಸೊ ಪ್ರಿಲಿಮ್ಸ್ ಆಗಲಿಲ್ಲ ಅಂದ್ರೆ ಮೇನ್ಸ್ ಇಂಟರ್ವ್ಯೂ ಹೋಗೋ ಚಾನ್ಸ್ ಇರಲ್ಲ. 4th ಅಟೆಂಪ್ಟ್ ಅಲ್ಲಿ ಫಸ್ಟ್ ಟೈಮ್ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂವರೆಗೂ ಹೋಗಿದ್ದೆ. ಆವಾಗ ಕಡಿಮೆ ಮಾರ್ಕ್ಸ್ ಅಲ್ಲಿ ನಂದು ಸೆಲೆಕ್ಷನ್ ಆಗಲಿಲ್ಲ. ಅದೇ ರೀತಿ 5th ಅಟೆಂಪ್ಟ್ ಅಲ್ಲೂ ಹಂಗೆ ಆಯಿತು. ಅಗೇನ್ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ. ಇದು ನನ್ನ 6th ಅಟೆಂಪ್ಟ್ ಸರ್. 6th ಅಟೆಂಪ್ಟ್ ಫೈನಲಿ ಐ ಹ್ಯಾವ್ ಗಾಟ್ 362 ರ್ಯಾಂಕ್. ಐ ಸೆಡ್ ಐ ವಾಂಟ್ ಟು ಬಿಕಮ್ ಅ ಬ್ರಿಡ್ಜ್ ಬಿಟ್ವೀನ್ ಗವರ್ಮೆಂಟ್ ಆ್ಯಂಡ್ ದ ಕಾಮನ್ ಪೀಪಲ್. ಸೊ ಆ ಒಂದು ಬ್ರಿಡ್ಜ್ ಆಗಕ್ಕೆ ಇಷ್ಟಪಡ್ತೀನಿ. ಗವರ್ಮೆಂಟ್ ಸ್ಕೀಮ್ ಪ್ರೋಗ್ರಾಮ್ಸ್ ಎಲ್ಲ ಜನರಿಗೆ ತಲುಪಿಸುವಂತ ಒಂದು ಕಾರ್ಯವನ್ನು ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಇದು ಶ್ರುತಿ ಯರಗಟ್ಟಿ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಬೊಂಬೆ ನಗರಿ ಚನ್ನಪಟ್ಟಣದ ಮಳೂರುಪಟ್ಟಣ ಗ್ರಾಮದ ಯುವತಿ ದಾಮಿನಿ ದಾಸ್ ಎಂಬುವರು UPSC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ 345ನೇ ರ್ಯಾಂಕನ್ನು ಪಡೆದಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಸರ್, ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಯಾವ ರೀತಿ ಶ್ರಮವನ್ನು ಹಾಕಿದ್ರಿ ಈ ಒಂದು ಪರೀಕ್ಷೆಯನ್ನು ಪಾಸ್ ಮಾಡಲಿಕ್ಕೆ? ನಿಮ್ಮ ಒಂದು ತಯಾರಿಗಳು ಹೇಗಿತ್ತು?
ಸರ್ ನಾನು ಆನ್ಲೈನ್ ಕ್ಲಾಸಸ್ ತೊಗೊಂಡಿದ್ದೆ ಇನ್ಸೈಟ್ಸ್ IAS ಅನ್ನೋ ಕೋಚಿಂಗ್ ಸೆಂಟರಿಂದ. ಸರ್ ನಾನು ದಿನಕ್ಕೆ ಒಂದು 10 ಗಂಟೆ ಓದ್ತಾ ಇದ್ದೆ. ಹಾಂ, ಶ್ರಮ ಅವಶ್ಯಕತೆ ಇದ್ದೇ ಇರುತ್ತೆ, ಆದರೆ ಶ್ರಮ ಹಾಕಿದವ್ರಿಗೆ ಎಲ್ಲರಿಗೂ ಕೆಲವೊಂದು ಸಲ ಫಲಿತಾಂಶ ಸಿಗೋದಿಲ್ಲ. ಅದು ಕಾರಣ ಏನಂದರೆ ಸೀಟ್ಸ್ ಲಿಮಿಟೆಡ್ ಆಗಿದೆ ಅಷ್ಟೇ. ನಾನು ಲಕ್ಕಿ ಅಂತ ಅಂದ್ಕೊತೀನಿ ಈ ನಿಟ್ಟಿನಲ್ಲಿ. ಹಾಕಿರೋ ಪ್ರಯತ್ನಕ್ಕೆ ಫಲಿತಾಂಶ ಆದರೂ ಸಿಕ್ಕಿದೆ ಸರ್. ಪ್ರಮುಖವಾಗಿ ಈಗ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಸೆಕ್ಟರ್ನಲ್ಲಿ ಆಸಕ್ತಿ ಇದೆ ಕೆಲಸ ಮಾಡಲಿಕ್ಕೆ? ಅಂದರೆ ಒಂದು ಡ್ರೀಮ್ ಇರ್ತದೆ, ಇಂಥ ಸೆಕ್ಟರ್ನಲ್ಲಿ ಹೋಗಬೇಕು ಅಂತೇಳಿ. ನಿಮ್ಗೆ ಯಾವ ಡ್ರೀಮ್ ಇದೆ? ನನಗೆ ಮುಖ್ಯವಾಗಿ ಎಜುಕೇಷನ್ ಮತ್ತು ಹೆಲ್ತ್ ಸೆಕ್ಟರಲ್ಲಿ ಕೆಲಸ ಮಾಡಬೇಕಂತ ಇಷ್ಟ ಇದೆ ಸರ್. ನೋಡಬೇಕು ನಂಗೆ ಅವಕಾಶ ಎಲ್ಲಿ ಸಿಗುತ್ತೆ ಕೆಲಸ. ಸರ್, ಈಗ ನಿಮ್ಮ ಮಗಳು ಸರ್ ಉತ್ತೀರ್ಣರಾಗಿದ್ದಾರೆ, ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ಸರ್? ಇಡೀ ರಾಜ್ಯದಲ್ಲಿ ಒಂದು ಸಾಧನೆ ಮಾಡಿದ್ದಾರೆ, ಚನ್ನಪಟ್ಟಣವನ್ನು ಪ್ರತಿನಿಧಿಸಿದ್ದಾರೆ, ಹೇಗೆ ಅನ್ನಿಸ್ತಾ ಇದೆ? ತಂದೆಯಾಗಿ ನನಗೆ ಅತ್ಯಂತ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಅವಳೇನು ಪ್ರಯತ್ನ ಪಟ್ಟಿಲ್ಲ, ಪ್ರಯತ್ನಕ್ಕೆ ಭಗವಂತ ಫಲ ಕೊಟ್ಟವನೇ. ಅದನ್ನು ಅವಳು ಮುಂದುವರ್ಸ್ಕೊಂಡು ಹೋಗ್ತಾಳೆ. ಅದನ್ನೊಂದು ಸಾಧನೆ ಮಾಡಿ ತೋರಿಸ್ಲಿ ಅಂತಂದಷ್ಟೇ. ಇದಿಷ್ಟು ದಾಮಿನಿ ದಾಸ್ ಹಾಗೆ ಅವರ ಪೋಷಕರ ಮಾತು. AT ವೆಂಕಟೇಶ್ ಪ್ರಭು, ನ್ಯೂಸ್ 18 ರಾಮನಗರ. UPSC ಫಲಿತಾಂಶ ಬಂದಿದೆ. ಕನ್ನಡಿಗರು, ಅದರಲ್ಲೂ ಕೂಡ ಕರ್ನಾಟಕದಿಂದ 25 ಜನ UPSC ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಸೊ ಈಗ ನಮ್ಮ ಜೊತೆಗೆ ವೈದ್ಯರು, ವೃತ್ತಿಯಲ್ಲಿ ವೈದ್ಯರು, ಈಗ ಅವರು UPSC ರ್ಯಾಂಕ್ 448ನೇ ರ್ಯಾಂಕ್ ಪಡೆದಂತ ಅಭ್ಯರ್ಥಿ ಡಾಕ್ಟರ್ ಭಾನುಪ್ರಕಾಶ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತ ಹೇಳಿ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್, ನಿಮಗೆ UPSCಯಲ್ಲಿ 448ನೇ ರ್ಯಾಂಕ್ ಬಂದಿದೆ. ಈಗ ಸರ್, ತಾವು ವೈದ್ಯರು ವೃತ್ತಿಯಲ್ಲಿ, ಬಟ್ ಯಾಕೆ ಈ ಸಿವಿಲ್ ಸರ್ವಿಸ್ಗೆ ಬರಬೇಕು ಅಂತ ಅನಿಸ್ತು? ಸರ್, ನಾನು ವೈದ್ಯ ತುಂಬ ಇಷ್ಟಪಟ್ಟು ಡಾಕ್ಟರ್ ಆದಂಥವ್ನು. ನಾನು ನಮ್ಮ ತಾಯಿಯಿಂದ ಇನ್ಸ್ಪೈರ್ ಆಗಿ MBBS MD ಮಾಡಿದಂಥವನು. ಬಟ್ ನಂದು MD ಕೋರ್ಸನ್ನು ಮಾಡುವಾಗ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕಿಮ್ಸ್ ಹುಬ್ಳಿಯಲ್ಲಿ ಮಾಡಿದ್ರಿಂದ ಕೆಲವೊಂದು ಸಾಮಾಜಿಕ ತೊಂದರೆಗಳು, ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ತೊಂದರೆಗಳು, ಹಲವಾರು ವಿಷಯಗಳಿಗೆ ನಾನು ಎಕ್ಸ್ಪೋಸ್ ಆದೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮಾಡುವಾಗ. ಸೊ ಅದನ್ನು ಎಕ್ಸ್ಪೋಸ್ ಆದಾಗ ನನಗೆ ಇದಕ್ಕಿಂತ ಹೆಚ್ಚಾಗಿ, ವೈದ್ಯಕ್ಕಿಂತ ಹೆಚ್ಚಾಗಿ ಅಡ್ಮಿನಿಸ್ಟ್ರೇಷನ್ಗೆ ಹೋದರೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡ್ಬೋದು ಅಂತ ಒಂದು ಆಸೆ ಅಥವಾ ಒಂದು ಅನ್ನಿಸ್ತು ಸರ್. ಹಾಗಾಗಿ ಶುರು ಮಾಡಿದೆ ಓದಲಿಕ್ಕೆ. ಓಕೆ. ಸೊ ಎಷ್ಟು ಅಟೆಂಪ್ಟ್ ಟ್ರೈ ಮಾಡಿದ್ರಿ ಮತ್ತು ಎಷ್ಟು ವರ್ಷದಿಂದ ನಿಮ್ಮ ಪರಿಶ್ರಮ ಮುಂದುವರೆದಿತ್ತು? ಸರ್, ನಂದು MD ಮುಗಿದು 4 ವರ್ಷ ಆಗಿದೆ ಸರ್. ಲಾಸ್ಟ್ 3 ಇಯರ್ಸಿಂದ ನಾನು ಓದ್ತಿದ್ದೀನಿ ಕಂಟಿನ್ಯೂಸ್ ಆಗಿ. 3 ಇಯರ್ಸ್ ಆಯ್ತು ಸರ್ ನಾನು ಓದ್ಲಿಕ್ಕೆ ಶುರು ಮಾಡಿ. ಎಷ್ಟನೇ ಅಟೆಂಪ್ಟಲ್ಲಿ? 3ನೇ ಅಟೆಂಪ್ಟ್ ಸರ್. 3ನೇ ಅಟೆಂಪ್ಟ್ 3 ವರ್ಷ ಆಯಿತು. ಸೊ ಹೇಗಿತ್ತು ಸರ್ ನಿಮ್ಮ ಪ್ರಯತ್ನ? ಹೇಗಿತ್ತು? ಎವ್ರಿ ಡೇ ಭಾಳಷ್ಟು, ಏನು 24 ಅವರ್ಸಲ್ಲಿ ಒಂದು 10 ಅವರ್ಸ್ ಆದರೂ ಓದಬೇಕು ಅಂತಾರೆ. ಭಾಳಷ್ಟು ಜನರಿಗೆ ಇದು ಭಾಳ ಕಾಡ್ತಾ ಇದೆ, IAS ಓದುವಂಥ ವಿದ್ಯಾರ್ಥಿಗಳಿಗೆ. ಏನು ಹೇಳ್ತೀರಾ ಸರ್? ಅವರ್ಸ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಯಾರಾದರೂ 10 ಅವರ್ಸ್ ಓದ್ತಿದ್ರೆ ಅಂದರೆ ತುಂಬ ಒಳ್ಳೆಯದು ಓದಿದ್ರೆ. ಬಟ್ ನನ್ನ ಕೈಲಿ ಅಷ್ಟು ಆಗ್ತಿರಲಿಲ್ಲ. ನಾನು ವರ್ಕ್ ಮಾಡ್ತಿದ್ದೆ, ಡಾಕ್ಟರಾಗಿ ವರ್ಕ್ ಮಾಡ್ತಿದ್ರಿಂದ 10 ಅವರೆಲ್ಲ ಓದ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಖಂಡಿತವಾಗ್ಲೂ ದಿನ 5 ರಿಂದ 6 ಅವರ್ ಅಂತೂ ಓದ್ತಿದ್ದೆ ಸರ್. ಬೇರೆ ಅಭ್ಯರ್ಥಿಗಳಿಗೆ ಹೇಳ್ಬೇಕಂದ್ರೆ ಅವರು 10 ಅವರ್ ದಿನ 1 ವರ್ಷ 2 ವರ್ಷ ಓದ್ಲಿಕ್ಕೆ ಆಗುತ್ತೆ ಅಂದರೆ ಓದಿದ್ರೆ ಒಳ್ಳೇದು ಸರ್. 10 ವರ್ಷ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಇದು ಡಾಕ್ಟರ್ ಭಾನುಪ್ರಕಾಶ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಈಗ ಎಕ್ಸ್ಪ್ರೆಸ್ ನ್ಯೂಸ್ ನೋಡ್ತಾ ಹೋಗೋಣ. ಸಂಸದೆ ಸುಮಲತಾ ವಿರುದ್ಧ ಬಿಜೆಪಿಗರು ತಿರುಗಿ ಬಿದ್ದಿದ್ದಾರೆ. ಬಿಜೆಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ ಸುಮಲತಾಗೆ ದರ್ಶನ್ ಪುಟ್ಟಣ್ಣಗೆ ಬೆಂಬಲ ಕೊಟ್ಟಿದ್ದಾರೆ ಅಂತ ಮೇಲುಕೋಟೆ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಡಾಕ್ಟರ್ ಇಂದ್ರೇಶ್ ಆರೋಪ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮೊಮ್ಮಗಳ ಜೊತೆ ಕಾಲ ಕಳೆದಿದ್ದಾರೆ. ಬೆಂಗಳೂರಿನ ಪಾರ್ಕ್ನಲ್ಲಿ ಮೊಮ್ಮಗಳು ರಿಧೀರ ಜೊತೆ ಆಟವಾಡಿ ಸಂತಸವನ್ನ ಪಟ್ಟಿದ್ದಾರೆ. ಬೆಂಗಳೂರು ತುಮಕೂರು ಮಾರ್ಗವಾಗಿ ಸಂಚರಿಸುವ ಎಲ್ಲ ರೈಲು ಸಂಚಾರ ಇವತ್ತು ಸ್ಥಗಿತಗೊಂಡಿತ್ತು. ಸಿದ್ಧಗಂಗಾ ಮಠದ ಬಳಿ ರೈಲ್ವೆ ಹಳಿ ದುರಸ್ತಿ ನಡೀತಾ ಇರೋದ್ರಿಂದ ರೈಲು ಸಂಚಾರ ನಿಲ್ಲಿಸಲಾಗಿದೆ. ಇದರಿಂದ ಶಿವಮೊಗ್ಗ, ದಾವಣಗೆರೆ ಸೇರಿ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಬೇಕಾದಂತಹ ಪ್ರಯಾಣಿಕರು ಪರದಾಡಿದ್ದಾರೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಹಾಗೂ ಕೇಂದ್ರದ ನಡುವೆ ತಿಕ್ಕಾಟ ನಡುವೆಯೇ ಇವತ್ತು ಮಮತಾ ಬ್ಯಾನರ್ಜಿ ಹಾಗೂ ಸಿಎಂ ಕೇಜ್ರಿವಾಲ್ ಭೇಟಿಯಾಗಿದ್ದಾರೆ. ಕೋಲ್ಕತ್ತಾದಲ್ಲಿ ಉಭಯ ನಾಯಕರು ಭೇಟಿ ಮಾಡಿ ಕೇಂದ್ರದ ಸುಗ್ರೀವಾಜ್ಞೆ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಲಾರಿಯಲ್ಲಿ ಪ್ರಯಾಣ ಮಾಡಿದ್ದಾರೆ. ದೆಹಲಿಯಿಂದ ಹರಿಯಾಣಕ್ಕೆ ತೆರಳುವ ವೇಳೆ ಒಂದಿಷ್ಟು ದೂರ ಲಾರಿಯಲ್ಲಿ ಸಂಚಾರ ಮಾಡಿದ್ರು. ಟ್ರಕ್ ಡ್ರೈವರ್ಗಳ ಕಷ್ಟ ಏನು ಅಂತ ತಿಳಿದುಕೊಳ್ಳಲು ರಾಹುಲ್ ಹೀಗೆ ಮಾಡಿದ್ದಾರೆ. ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.